ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ದುರಂತ ಗಾಯಗೊಂಡಿದ್ದಂತಹ ಎಲ್ಲಾ 8 ಕಾರ್ಮಿಕರು ದುರ್ಮರಣವನ್ನಪ್ಪಿದ್ದಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಆದಂತ ಬಾಯ್ಲರ್ ಸ್ಫೋಟ ದುರಂತದ ಬೆನ್ನಲ್ಲೇ ಕಾರ್ಮಿಕರ ಸಾವಾಗಿದೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿದ್ದಂತಹ ಅವಘಡ ಇದು. 8 ಕಾರ್ಮಿಕರು ಬಲಿಯಾದರೂ ಮಾಲೀಕರ ವಿರುದ್ಧ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಬಡವರ ಸಾವಿಗೆ ಅವರ ಜೀವಕ್ಕೆ ಬೆಲೆಯೇ ಇಲ್ವಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಲಾ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೈಲಹೊಂಗಲ ಮರಕುಂಬಿ ಗ್ರಾಮದ ಬಳಿ ಇರುವಂತಹ ಕಾರ್ಖಾನೆ ಇದು. ಈ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ನಡೆದಿತ್ತು. ಅಲ್ಲಿ ಗಾಯಗೊಂಡಿದ್ದಂತಹ 8 ಕಾರ್ಮಿಕರು ಎಲ್ಲರೂ ಕೂಡ ದುರ್ಮರಣವನ್ನಪ್ಪಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು. ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ, 8 ಮಂದಿಯನ್ನು ಕೊಂದಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಕುಟುಂಬಕ್ಕೆ 8 ಕೋಟಿ ಕೊಡಲೇಬೇಕು. 8 ಕುಟುಂಬಕ್ಕೆ 8 ಕೋಟಿ ಕೊಡಲೇಬೇಕು. ಒಬ್ಬನಿಗೆ 1 ಕೋಟಿ ಮಾಲೀಕರಿಗೆ ಸ್ಪಂದಿಸದೇ ಇರೋ ಆಡಳಿತ ವರ್ಗಕ್ಕೆ ಏನು ಪ್ರಭಾಕರ್ ಇನಾಮದಾರ ಕಾರ್ಖಾನೆ, ಪ್ರಭಾಕರ್ ಕೋರೆ ಆಡಳಿತದ ಕಾರ್ಖಾನೆಯಲ್ಲಿ ಸುಮಾರು 8 ಜನ ಬಾಯ್ಲರ್ ಪ್ರಾಬ್ಲಮ್ ಆಗಿ 8 ಜನ ಇವತ್ತು ತಮ್ಮ ಪ್ರಾಣವನ್ನು, ಈಗಾಗಲೇ 7 ಜನ ತನ್ನ ಪ್ರಾಣವನ್ನು ಬಿಟ್ಟಿದ್ದಾರೆ ಮತ್ತು 8ನೇದವ್ರು ಕೂಡ ಸೀರಿಯಸ್ ಅದಾರ. ಆ ಕುಟುಂಬಕ್ಕೆ ಹೋಗಿ ಈಗ ತಕ್ಷಣವಾಗಿ ಸಾಂತ್ವನನ್ನು ಈ ಕಾರ್ಖಾನೆ ಮಾಲೀಕರು ಹೋಗಿ ಅವರಿಗೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ಇದು ಈ ನಮ್ಮದೆಲ್ಲ ದುರ್ದೈವ. ಇವ್ರಿಗೆಲ್ಲ ನಮ್ಮನ್ನ ಏನು ತಿಳ್ಕೊಂಡಾರಪ್ಪ ಅಂದ್ರೆ ಇವೇನು ಬಿಡೋಪ್ಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸತ್ರ ನಡೀತನ್ನೋಂಥ ಕಲ್ಪನಾ ಆಯ್ತು. 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿರೋದ್ರೆ ನಿಮಗೆ ನಾಚಿಕೆ ಬರೋದಿಲ್ಲ? ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ, ಸಣ್ಣ ಮಕ್ಕಳ, ತಾಯಿ ತಂದೆ ಜೋಪಾನ ಮಾಡೋಕ್ಕೆ ಅತಿ ಕಡಿಮೆ ಅಲ್ಲ 2 ಕೋಟಿ ಮಾಡಬೇಕಾಗಿತ್ತು ನೀವು. ನಾವು 1 ಕೋಟಿ ರೂಪಾಯಿ ಇವತ್ತು ನಮ್ಮ ರೈತರ ಪಾಪನ 2 ಕೋಟಿ ಕೇಳ್ತೀನಿ. ಅವ್ರು 1 ಕೋಟಿಯಾರ ಕೇಳ್ರಿ ಸಾಕು, ಭಾಳ ಕೇಳ್ಬೇಡ್ರಿ ಅಂತ ಹೇಳ್ರಿ. 1 ಕೋಟಿ ರೂಪಾಯಿ ಆದರೂ ಪ್ರಭಾಕರ್ ಕೋರೆ ಅವ್ರಿಗೆ ದೊಡ್ಡದಲ್ಲ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತೆ, ಇನಾಮದಾರದ ಆಸ್ತಿ ಐತೆ. ಇದೆಲ್ಲ ಉಡಾಪಿತನ ಬಿಟ್ಟು ಇಲ್ಲಿ ಶವ ಇಟ್ಟು